ಎಲ್ಲರಿಗೂ ನಮಸ್ಕಾರ. ಇಂದಿನ ನಮ್ಮ ಸೆಷನ್ನಲ್ಲಿ ನಾವು ಪ್ರಾಡಕ್ಟ್ ರೂಲ್ ಆಫ್ ಡಿಫ್ರೆನ್ಸಿಯೇಷನ್ ಬಗ್ಗೆ ಕಲ್ತ್ಕೊಳ್ಳೋಣ. ಹಿಂದೆ 2 ಸೆಷನ್ನಲ್ಲಿ ನಾವು ಡಿಫ್ರೆನ್ಸಿಯೇಷನ್ದು ಮೀನಿಂಗು, ಜೊಮೆಟ್ರಿಕಲ್ ಆಬ್ಜೆಕ್ಟಿವು ಮತ್ತು ಫಾರ್ಮುಲಾ ಲಿಸ್ಟ್ ನೋಡಿದ್ವಿ. ಸೆಕೆಂಡ್ ಸೆಷನ್ನಲ್ಲಿ ಸಮ್ ರೂಲ್ ಆಫ್ ಡಿಫ್ರೆನ್ಸಿಯೇಷನ್ ನೋಡಿದ್ದೀವಿ. ಮುಂದುವರೆದು ಇವತ್ತಿನ ಸೆಷನ್ನಲ್ಲಿ ಪ್ರಾಡಕ್ಟ್ ರೂಲ್ ಆಫ್ ಡಿಫ್ರೆನ್ಸಿಯೇಷನ್. ಸೊ 2 ಫಂಕ್ಷನ್ಗಳ ನಡುವೆ ನಿಮಗೆ ಪ್ರಾಡಕ್ಟ್ ಇದ್ದಾಗ ಅದನ್ನು ಹೇಗೆ ಡಿಫ್ರೆನ್ಷಿಯೇಟ್ ಮಾಡೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇಫ್ u and v are 2 functions of x, then d by dx of u into v is, ನೋಡಿ ಏನು ಬರ್ದೀವಿ, u into dv by dx plus v into du by dx. ಅಂದರೆ ನೋಡಿ, ಡಿಫ್ರೆನ್ಸಿಯೇಷನ್ ಆಫ್ ಫಸ್ಟ್ ಫಂಕ್ಷನ್ ಇಂಟು ಸೆಕೆಂಡ್ ಫಂಕ್ಷನ್. ಸೊ ಪ್ರಾಡಕ್ಟ್ ಇದ್ದಾಗ ಫಸ್ಟ್ ಫಂಕ್ಷನನ್ನು ಹಾಗೇ ಬರೀರಿ, ಇಂಟು ಸೆಕೆಂಡ್ ಫಂಕ್ಷನನ್ನು ಮಾತ್ರ ಡಿಫ್ರೆನ್ಷಿಯೇಟ್ ಮಾಡಿ, ಪ್ಲಸ್ ಸೈನ್ ಬರೀರಿ. ಈಗ ಸೆಕೆಂಡ್ ಫಂಕ್ಷನನ್ನು ಹಾಗೇ ಇಡಿ, ಮೊದಲನೇ ಫಂಕ್ಷನನ್ನು ಡಿಫ್ರೆನ್ಷಿಯೇಟ್ ಮಾಡಿ. ಸೊ ಈ ರೂಲ್ನ ನೀವು ಅಬ್ಸರ್ವ್ ಮಾಡಿದ್ರೆ, ಫಸ್ಟ್ ಫಂಕ್ಷನನ್ನು ಇಟ್ಟು ಸೆಕೆಂಡ್ ಫಂಕ್ಷನನ್ನು ಡಿಫ್ರೆನ್ಷಿಯೇಟ್ ಮಾಡೋದು, ಪ್ಲಸ್ ಸೆಕೆಂಡ್ ಫಂಕ್ಷನನ್ನು ಹಾಗೆ ಬರ್ಕೊಂಡು ಫಸ್ಟ್ ಫಂಕ್ಷನನ್ನು ಡಿಫ್ರೆನ್ಷಿಯೇಟ್ ಮಾಡೋದು. ಸೊ ಟೋಟಲಿ 2 ಫಂಕ್ಷನ್ಗಳನ್ನು ಒಂದು ಸಲ ಡಮ್ಮಿಯಾಗಿಡ್ತೀವಿ, ಮತ್ತೊಂದು ಫಂಕ್ಷನನ್ನು ಡಿಫ್ರೆನ್ಷಿಯೇಟ್ ಮಾಡ್ತೀವಿ ಅಂತ ಈಸಿಯಾಗಿ ಅರ್ಥ ಮಾಡ್ಕೋಬೋದು. ಸೊ ಪ್ರಾಬ್ಲಮ್ಸ್ ಮಾಡಿದಾಗ ಇನ್ನಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ದ ಫಸ್ಟ್ ಪ್ರಾಬ್ಲಮ್, ಲೆಟ್ ಅಸ್ ಟೇಕ್ ಫೈಂಡ್ ದ ಡಿರವೇಟಿವ್ ಆಫ್ e ಪವರ್ ಎಕ್ಸ್ ಇಂಟು ಕಾಸ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಕೊಟ್ಟಿದ್ದಾರೆ. ಸೊ e ಪವರ್ ಎಕ್ಸ್ ಇಂಟು ಕಾಸ್ ಎಕ್ಸ್, ಎಕ್ಸಾಮಲ್ಲಿ ಫಸ್ಟು e ಪವರ್ ಎಕ್ಸ್ ಒಂದು ಫಂಕ್ಷನ್ನು, ಕಾಸ್ ಎಕ್ಸ್ ಒಂದು ಫಂಕ್ಷನ್ನು. ಈ ಫಸ್ಟ್ ಫಂಕ್ಷನ್ನು ಮತ್ತು ಸೆಕೆಂಡ್ ಫಂಕ್ಷನ್ನ ನಡುವೆ ಯಾವ ಸೈನ್ ಇದೆ ಅಂತ ನೋಡಿ. ಪ್ಲಸ್ ಇದ್ದರೆ ಸಮ್ ರೂಲು, ಇಂಟು ಇದ್ದರೆ ಪ್ರಾಡಕ್ಟ್ ರೂಲು, ಡಿವಿಷನ್ ಇದ್ದರೆ ಕೋಶಂಟ್ ರೂಲ್. ಸೊ ಈಗ ಈ 2 ಫಂಕ್ಷನ್ಗಳ ನಡುವೆ ಇರೋದು ಇಂಟು ಸಿಂಬಲ್ಲು. ಹಾಗಾಗಿ ವೆನ್ ಯು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಡಿ ವೈ ಬೈ ಡಿ ಎಕ್ಸ್ ಎಲ್ ಎಚ್ ಎಸ್ ಅಲ್ಲಿ ಈಕ್ವಲ್ ಟು ಫಸ್ಟ್ ಫಂಕ್ಷನ್ e ಪವರ್ ಎಕ್ಸ್ನ ಹಾಗೆ ಬರ್ಕೊಂಡಿದ್ದೀವಿ, ಡಿ ಬೈ ಡಿ ಎಕ್ಸ್ ಆಫ್ ಸೆಕೆಂಡ್ ಫಂಕ್ಷನ್, ಪ್ಲಸ್ ಸೆಕೆಂಡ್ ಫಂಕ್ಷನನ್ನು ಹಾಗೆ ಬರ್ಕೊಂಡಿದ್ದೀವಿ, ಡಿ ಬೈ ಡಿ ಎಕ್ಸ್ ಆಫ್ ಫಸ್ಟ್ ಫಂಕ್ಷನ್. ಸೊ e ಪವರ್ ಎಕ್ಸ್ ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಕಾಸ್ ಎಕ್ಸ್ ಇಸ್ ಮೈನಸ್ ಸೈನ್ ಎಕ್ಸ್, ಪ್ಲಸ್ ಕಾಸ್ ಎಕ್ಸ್ ಇಂಟು ಡಿಫ್ರೆನ್ಸಿಯೇಷನ್ ಆಫ್ e ಪವರ್ ಎಕ್ಸ್ ಇಸ್ e ಪವರ್ ಎಕ್ಸ್. ಸೊ ಫಾರ್ಮುಲಾ ಲಿಸ್ಟ್ ತುಂಬ ಚೆನ್ನಾಗಿ ಕಲ್ತಿರಬೇಕು ಇಷ್ಟೊತ್ತಿಗೆ. ಸೊ ಫೈನಲಿ ನೀವು e ಪವರ್ ಎಕ್ಸ್ನ ಕಾಮನ್ ತೆಗೆದುಬಿಟ್ಟು ಮೈನಸ್ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಅಂತ ಸಿಂಗಲ್ ಬ್ರ್ಯಾಕೆಟಲ್ಲಿ ಬರೆದು ಸ್ಟಾಪ್ ಮಾಡ್ಬೋದು. ಸೊ ದಿಸ್ ಇಸ್ ಅ ವೆರಿ ಫೈನ್ ಎಕ್ಸಾಂಪಲ್ ಟು ಶೋ ಹೌ ಪ್ರಾಡಕ್ಟ್ ರೂಲ್ ವರ್ಕ್ಸ್. ಸೊ ಕೀಪ್ ಫಸ್ಟ್ ಫಂಕ್ಷನ್ ಆಸ್ ಇಟ್ ಈಸ್, differentiate the second function, plus keep the second function as it is, differentiate the first function. So let's move on to the second problem. Differentiate root x into sin x with respect to x. ಇಲ್ಲಿ root x ಮತ್ತು sin x ನಡುವೆ ಇರುವಂಥ ಸಿಂಬಲ್ ಯಾವುದು? ಇಂಟು ಅಲ್ವಾ? ಏನು ಬರ್ದಿಲ್ಲ ಅಂದರೆ ಇಂಟು ಅಂತ ಅರ್ಥ ಆಗುತ್ತೆ. ಸೊ ಈ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡ್ತಾ ಇದ್ದೀರಾ. ಸೊ y is root x sin x. when you differentiate, dy by dx is equal to, ನೋಡಿ ಫಸ್ಟ್ ಫಂಕ್ಷನ್ ರೂಟ್ ಎಕ್ಸ್ ಹಾಗೆ ಇಟ್ಟಿದ್ದೀವಿ, ಡಿ ಬೈ ಡಿ ಎಕ್ಸ್ ಆಫ್ ಸೆಕೆಂಡ್ ಫಂಕ್ಷನ್ ಅಂದರೆ ಸೈನ್ ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಾ, ಪ್ಲಸ್ ಸೈನ್ ಎಕ್ಸ್ನ ಹಾಗೆ ಇಟ್ಟಿದ್ದೀರಾ, ಡಿ ಬೈ ಡಿ ಎಕ್ಸ್ ಆಫ್ ರೂಟ್ ಎಕ್ಸ್ ಅಂದರೆ ರೂಟ್ ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಾ. ಮುಂದುವರೆದು ಈ ರೂಟ್ ಎಕ್ಸ್ ಹಾಗೆ ರಿಟೈನ್ ಮಾಡಿದ್ರೆ ಸೈನ್ ಎಕ್ಸ್ದು ಡಿಫ್ರೆನ್ಸಿಯೇಷನ್ ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಇಂಟು ಡಿಫ್ರೆನ್ಸಿಯೇಷನ್ ಆಫ್ ರೂಟ್ ಎಕ್ಸ್ ಇಸ್ 1 by 2 root x. So this completes the differentiation process of root x into sin x. Okay, so we'll move on to another problem, 5 power x into tan x. So when you differentiate this with respect to x, retain 5 power x, differentiate tan x, plus tan x na retain ಮಾಡಿ differentiate 5 to the power x. ಇಲ್ಲಿ ಡಿ ಬೈ ಡಿ ಎಕ್ಸ್ ಆಫ್ ಟ್ಯಾನ್ ಎಕ್ಸ್ ಅಂದರೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಆಗುತ್ತೆ. ಆ್ಯಂಡ್ 5 ಪವರ್ ಎಕ್ಸ್ ಡಿಫ್ರೆನ್ಸಿಯೇಷನ್ನು 5 ಟು ದಿ ಪವರ್ ಎಕ್ಸ್ ಲಾಗ್ 5 ಟು ಬೇಸ್ ಇ ಅಂತ ಬರಿಬೋದು. ಬರೀದೇ ಇದು ತೊಂದರೆ ಏನಿಲ್ಲ, ಇಟ್ ಇಸ್ ಅಂಡರ್ಸ್ಟುಡ್. ಸೊ ನೀವೀಗ ಕಲ್ತ್ಕೋತಾ ಇರೋದು ಇಷ್ಟೇ, ಪ್ರಾಡಕ್ಟ್ ಆಫ್ 2 ಫಂಕ್ಷನ್ಸ್ ಕೊಟ್ಟಾಗ ಪ್ರಾಡಕ್ಟ್ ರೂಲನ್ನು ಅಪ್ಲೈ ಮಾಡೋದು ಹೇಗೆ ಅಂತ ಒಂದು ಸ್ಟೆಪ್ಪಲ್ಲಿ ಬರಿತಾ ಇದ್ದೀರಾ, ಆ ನಂತರ ಅದನ್ನು ಡಿಫ್ರೆನ್ಷಿಯೇಟ್ ಮಾಡಿ ಆನ್ಸರನ್ನು ಇಡ್ತಾ ಇದ್ದೀರಾ. ನೋಡಿ, ಇಷ್ಟು ಸಿಂಪಲಾಗಿ ಅರ್ಥ ಮಾಡಿಕೊಂಡ್ರೆ ಸಾಕು. ಯಾವುದೇ ಪ್ರಾಬ್ಲಮ್ಸ್ ಕೊಟ್ಟರು ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡೋಕ್ಕೆ ಬಂದರೆ ಆಯಿತು. ಓಕೆ, ಸೊ ವಿಲ್ ಗೋ ಟು ಅನದರ್ ಪ್ರಾಬ್ಲಮ್.
ನೋಡಿ ಇಲ್ಲಿ 6x² e ಪವರ್ ಎಕ್ಸ್ ಅಂತ ಕೊಟ್ಟಿದೆ. ಏನಿದು ಮೂರು ಇದೆಯಲ್ಲ ಅಂತ ಗಾಬರಿ ಆಗಬೇಡಿ. 6 ಅನ್ನೋದು ಇಂಡಿಪೆಂಡೆಂಟ್ ಕಾನ್ಸ್ಟೆಂಟ್. ನೋಡಿ ಅದನ್ನ ಕೊನೆ ತನಕ ಆಚೆ ಇಟ್ಬಿಡಿ. ನೋಡಿ ಇಲ್ಲಿ 6 ಕಾಣ್ತಾ ಇದೆ. ಒಂದು ಬ್ರ್ಯಾಕೆಟ್ ಓಪನ್ ಮಾಡಿದ್ದೀವಿ ನಾವಿಲ್ಲಿ. x² ಮತ್ತು e ಪವರ್ ಎಕ್ಸ್ ನಡುವೆ ಮಾತ್ರ ನೀವೇನು ಮಾಡಿ, ಇದು ಫಸ್ಟ್ ಫಂಕ್ಷನ್, ಇದು ಸೆಕೆಂಡ್ ಫಂಕ್ಷನ್ ಅಂತ ತಗೊಳ್ಳಿ. x² d/dx ಆಫ್ e ಪವರ್ ಎಕ್ಸ್ ಪ್ಲಸ್ e ಪವರ್ ಎಕ್ಸ್ d/dx ಆಫ್ x². ಬ್ರ್ಯಾಕೆಟನ್ನು ಕ್ಲೋಸ್ ಮಾಡಿ. ಕೊನೆ ತನಕ 6ಅನ್ನು ಬ್ರ್ಯಾಕೆಟಿಂದ ಆಚೆನೇ ಇಡಿ. ಸೊ ಇಲ್ಲಿ ನೆಕ್ಸ್ಟ್ ಸ್ಟೆಪ್ಪಲ್ಲೂ ನೋಡಿ 6 ಆಚೆ ಕೂತಿದೆ, ಬ್ರ್ಯಾಕೆಟ್ ಆಚೆ ಇದೆ. x² ಡಿಫ್ರೆನ್ಸಿಯೇಷನ್ ಆಫ್ e ಪವರ್ ಎಕ್ಸ್ ಇಸ್ e ಪವರ್ ಎಕ್ಸ್ ಪ್ಲಸ್ e ಪವರ್ ಎಕ್ಸ್ retained as it is differentiation of x² as per formula is 2 into x to the power 2 minus 1. ಸೊ 2 into x to the power 2 minus 1 ಅಂದರೆ x ಅಲ್ವಾ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೀವು ನೋಡ್ಬೋದು 6 ಪುನಃ ಬ್ರ್ಯಾಕೆಟಿಂದ ಆಚೆ ಇದೆ. x² e to the power x plus 2 e power x x to the power 1 as it is. So this is the derivative of 6x² e to the power x. ಹಾಗಾದರೆ 6ನ ಮಲ್ಟಿಪ್ಲೈ ಮಾಡಬಾರ್ದಾ ಅಂದರೆ ಖಂಡಿತ ಮಾಡ್ಬೋದು. ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೀವು ಇದನ್ನು 6x² e ಪವರ್ ಎಕ್ಸ್ ಪ್ಲಸ್ 6 into 2 12 e ಪವರ್ ಎಕ್ಸ್ ಇಂಟು ಎಕ್ಸ್ ಅಂತ ಬೇಕಾದರೆ ಬರಿಬೋದು, ಏನು ತೊಂದರೆ ಇಲ್ಲ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್. ಇಲ್ಲಿ ನೀವು ನೋಡ್ಬೋದು y is equal to root of x² minus 1 ಇಂಟು ಸೀಕೆಂಟ್ ಇನ್ವರ್ಸ್ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಹೌದಾ? ಸೊ ಇದು ಆ್ಯಕ್ಚುಲಿ ನಿಮಗೆ ಚೈನ್ ರೂಲ್ ಪ್ರಕಾರ ಮಾಡ್ಬೋದು, ಬಟ್ ಇದು ನಿಮಗೆ 4th ಸೆಷನ್ನಲ್ಲಿ ಹೇಳ್ಕೊಡ್ತಾರೆ. ಸೊ ಇದನ್ನು ತುಂಬ ಡೀಟೇಲಾಗಿ ನಾನಿಲ್ಲಿ ಹೇಳ್ಕೊಡಕ್ಕೆ ಹೋಗೋದಿಲ್ಲ. ಸೊ ಚೈನ್ ರೂಲ್ ಮಾಡಿದಾಗ ಈ ಪ್ರಾಬ್ಲಮ್ಮು ನಿಮಗೆ ಗೊತ್ತಾಗುತ್ತೆ. ಸೊ ಐ ಥಿಂಕ್ ಐ ಮೂವ್ ಆನ್ ಟು ಪ್ರಾಬ್ಲಮ್ ನಂಬರ್ 6. 3x² minus x ಇಂಟು sin x ಕೊಟ್ಟಿದ್ದಾರೆ. ಸೊ 3x² minus x ಅನ್ನೋದು ಫಸ್ಟ್ ಫಂಕ್ಷನ್ ಆಗುತ್ತೆ, sin x ಅನ್ನೋದು ಸೆಕೆಂಡ್ ಫಂಕ್ಷನ್ ಆಗುತ್ತೆ. ಸೊ 3x² minus x retained as it is differentiation of sin x plus sin x into d/dx of 3x² minus x ಆಯಿತು. ಸೊ ಇಲ್ಲಿ ಪ್ರಾಡಕ್ಟ್ ರೂಲನ್ನು ಅಪ್ಲೈ ಮಾಡಿದ್ರು. ಈ sin x ಡಿಫ್ರೆನ್ಸಿಯೇಷನ್ ನೆಕ್ಸ್ಟ್ ಸ್ಟೆಪ್ಪಲ್ಲಿ cos x ಆಗುತ್ತೆ. sin x ಹಾಗೆ ಬರ್ಕೊಂಡು ನೋಡಿ ಇಲ್ಲಿ 3x² ಡಿಫ್ರೆನ್ಸಿಯೇಷನ್ ಏನು 6x. ನೋಡಿ ಇಷ್ಟು ತನಕ ಇದು ಹೇಳಲಿಕ್ಕೆ ಬರಬೇಕು. ಸೊ ಆ್ಯಕ್ಚುಲಿ x² ಮಾತ್ರ ಡಿಫ್ರೆನ್ಷಿಯೇಟ್ ಆಗುತ್ತೆ, 3 ಹಾಗೆ ಕೂತಿರುತ್ತೆ ಅದರ ಜೊತೆಗೆ ಅಲ್ವಾ. x² ಡಿಫ್ರೆನ್ಸಿಯೇಷನ್ ಏನು 2x. ಸೊ 2x into 3 ಅಂದರೆ 6x ಆಗುತ್ತೆ. Derivative of x with respect to x is 1. So this completes the entire product rule of differentiation for the given problem. So moving on to the next problem. ನೋಡಿ ಇಲ್ಲಿ x² cos inverse x ತಗೊಂಡಿದ್ದೀನಿ. ಇಲ್ಲಿ x² ಫಸ್ಟ್ ಫಂಕ್ಷನ್ ಆಗುತ್ತೆ, cos inverse x ಸೆಕೆಂಡ್ ಫಂಕ್ಷನ್ ಆಗುತ್ತೆ. ಸೊ x² ಇಂಟು d/dx ಆಫ್ cos inverse x ಪ್ಲಸ್ cos inverse x ಇಂಟು d/dx ಆಫ್ x². ಸೊ ಇಲ್ಲಿ x² ಹಾಗೆ ಬರ್ಕೊಂಡಿದ್ದೀವಿ. ಡಿರೈವೇಟಿವ್ ಆಫ್ cos inverse x ಅಂದರೆ -1/√1 minus x² ಪ್ಲಸ್ cos inverse x ಇಂಟು d/dx ಆಫ್ x² is 2x. ಸೊ ನೀವು ತುಂಬ ಸಿಂಪ್ಲಿಫಿಕೇಶನ್ ಮಾಡೋ ಅಗತ್ಯ ಇಲ್ಲ. ಪ್ರೂವ್ ದಟ್ ಅಂತ ಕೇಳಿದಾಗ ಮಾಡಲೇಬೇಕಾಗತ್ತೆ. ಇಲ್ಲಿ ಡಿಫ್ರೆನ್ಷಿಯೇಟ್ ಅಂತ ಅಷ್ಟೇ ಕೇಳಿದ್ದೀವಿ. ನೋಡಿ ಫೈಂಡ್ dy/dx. ಸೊ ರೂಲ್ ಎಂಪ್ಲಾಯ್ ಮಾಡಿದ್ದೀರಾ, ಡಿಫ್ರೆನ್ಷಿಯೇಟ್ ಮಾಡಿದ್ದೀರಾ, ಮಿನಿಮಮ್ ಸಿಂಪ್ಲಿಫಿಕೇಶನ್ x² ಇಂಟು -1 is -x² ಡಿವೈಡೆಡ್ ಬೈ √1 minus x² ಪ್ಲಸ್ 2x ಇಂಟು cos inverse x. ಸೊ ಇಷ್ಟು ಬರೆದ್ರೆ ಸಾಕು. ಸೊ ಲೆಟ್ಸ್ ಮೂವ್ ಆನ್ ಟು 8th ಪ್ರಾಬ್ಲಮ್. ನೋಡಿ ಇಲ್ಲಿ x² ಪ್ಲಸ್ 1 ಇಂಟು ಸೀಕೆಂಟ್ ಇನ್ವರ್ಸ್ x. ಇಲ್ಲಿ x² ಪ್ಲಸ್ 1 ಫಸ್ಟ್ ಫಂಕ್ಷನ್ ಆಗುತ್ತೆ, ಸೀಕೆಂಟ್ ಇನ್ವರ್ಸ್ x ಸೆಕೆಂಡ್ ಫಂಕ್ಷನ್ ಆಗುತ್ತೆ. ಸೊ ವೆನ್ ಯು ಅಪ್ಲೈ ದ ಪ್ರಾಡಕ್ಟ್ ರೂಲ್ dy/dx LHS is equal to ಫಸ್ಟ್ ಫಂಕ್ಷನ್ ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಪ್ಲಸ್ ಸೆಕೆಂಡ್ ಫಂಕ್ಷನ್ ಇಂಟು, ಸಾರಿ ನೋಡಿ ಇಲ್ಲಿ ತಪ್ಪಾಗಿದೆ, ಇದೇನು ಬರೀಬೇಕು, ದಿಸ್ ಇಸ್ ಸೀಕೆಂಟ್ ಇನ್ವರ್ಸ್ ಎಕ್ಸ್ ಅಲ್ವಾ. ಕೊಟ್ಟಿರೋ ಪ್ರಾಬ್ಲಮ್ ಸೀಕೆಂಟ್ ಇನ್ವರ್ಸ್ ಎಕ್ಸ್, ಸೀಕೆಂಟ್ ಇನ್ವರ್ಸ್ ಎಕ್ಸ್ ಇಂಟು d/dx ಆಫ್ x² ಪ್ಲಸ್ 1. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ x² ಪ್ಲಸ್ 1 ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಸೀಕೆಂಟ್ ಇನ್ವರ್ಸ್ ಎಕ್ಸ್ ಅಂದರೆ 1/x√ ಆಫ್ x² ಮೈನಸ್ 1 ಪ್ಲಸ್ ಸೀಕೆಂಟ್ ಇನ್ವರ್ಸ್ ಎಕ್ಸ್ ಇಂಟು d/dx ಆಫ್ x² ಅಂತ ಅಂದರೆ 2x ಆಯಿತು. ಒಂದು ಡಿಫ್ರೆನ್ಸಿಯೇಷನ್ನು 0, ಹಾಗಾಗಿ ನಾವು ಬರೆದಿಲ್ಲ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೋಡಿ x² ಪ್ಲಸ್ 1 ಇಂಟು 1 ಅಂದರೆ x² ಪ್ಲಸ್ 1
ಬೈ ಎಕ್ಸ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಪ್ಲಸ್ 2x ಇಂಟು ಇಲ್ಲೇನಿತ್ತು ಸೀಕೆಂಟ್ ಇನ್ವರ್ಸ್ ಎಕ್ಸ್. ಸೊ ಇಲ್ಲಿ ದಯವಿಟ್ಟು ಇದನ್ನು ಕರೆಕ್ಷನ್ ಮಾಡ್ಕೊಳ್ಳಿ. ಕೊಟ್ಟಿರೋ ಪ್ರಾಬ್ಲಮ್ ಸೀಕೆಂಟ್ ಇನ್ವರ್ಸ್ ಎಕ್ಸು, ಹಾಗಾಗಿ ಎಲ್ಲ ಕಡೆ ಸೀಕೆಂಟ್ ಇನ್ವರ್ಸ್ ಎಕ್ಸ್ ಆಗಬೇಕು. ಸೊ ನೋಡಿ, ಬರೀಬೇಕಾದ್ರೆ ಕೆಲವೊಮ್ಮೆ ಕೈಯಲ್ಲಿ ತಪ್ಪು ಆಗತ್ತೆ ಅಲ್ವಾ? ಸೊ ಬಿ ವೆರಿ ಕೇರ್ಫುಲ್. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಫ್ಯೂ ಪ್ರಾಬ್ಲಮ್ಸ್. ಸೊ ಇಲ್ಲಿ y is x into sin inverse x. ಸೊ ಹೌ ಟು ಅಪ್ಲೈ ಪ್ರಾಡಕ್ಟ್ ರೂಲ್? x ಅನ್ನೋದು ಫಸ್ಟ್ ಫಂಕ್ಷನ್, ಡಿ ಬೈ ಡಿ ಎಕ್ಸ್ ಆಫ್ ಸೆಕೆಂಡ್ ಫಂಕ್ಷನ್ ಪ್ಲಸ್ ಸೆಕೆಂಡ್ ಫಂಕ್ಷನ್ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಫಸ್ಟ್ ಫಂಕ್ಷನ್ ಯಾವುದು? ಎಕ್ಸ್. ಸೊ ಈ ಸ್ಟೆಪ್ಪಲ್ಲಿ ನೀವು ಪ್ರಾಡಕ್ಟ್ ರೂಲನ್ನು ಅಪ್ಲೈ ಮಾಡಿದ್ರಿ. ಸೊ ಎಕ್ಸ್ ಇಂಟು ಸೈನ್ ಇನ್ವರ್ಸ್ ಎಕ್ಸ್ದು ಡಿಫ್ರೆನ್ಸಿಯೇಷನ್ 1 ಬೈ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಸೈನ್ ಇನ್ವರ್ಸ್ ಎಕ್ಸ್ ಅದೇ ರೀತಿ ರಿಟೈನ್ ಮಾಡ್ಕೊಂಡಿದ್ದೀರಾ. ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇಸ್ 1. ಗೋಯಿಂಗ್ ಆನ್ ಟು ದ 10th ಪ್ರಾಬ್ಲಮ್. ನೋಡಿ, ಇಲ್ಲಿ ಇ ಪವರ್ ಎಕ್ಸ್ ಇಂಟು ಬ್ರ್ಯಾಕೆಟಲ್ಲಿ ಎಕ್ಸ್ ಸ್ಕ್ವೇರ್ ಪ್ಲಸ್ 9 ಕೊಟ್ಟಿದ್ದಾರೆ. ಸೊ ಇ ಪವರ್ ಎಕ್ಸ್ನ ಫಸ್ಟ್ ಫಂಕ್ಷನ್ ಅಂದ್ಕೊಳ್ಳಿ, ಎಕ್ಸ್ ಸ್ಕ್ವೇರ್ ಪ್ಲಸ್ 9ಅನ್ನು ಸೆಕೆಂಡ್ ಫಂಕ್ಷನ್ ಅಂತ ಅಂದ್ಕೊಳ್ಳಿ. ಸೊ ಅಲ್ಲಿಗೆ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಿದಾಗ, ಡಿಫ್ರೆನ್ಷಿಯೇಟ್ ಮಾಡುವಾಗ ಇ ಪವರ್ ಎಕ್ಸ್ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 9 ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 9 ಸೆಕೆಂಡ್ ಫಂಕ್ಷನ್ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಇ ಪವರ್ ಎಕ್ಸ್. ಸೊ ಇನ್ ದ ನೆಕ್ಸ್ಟ್ ಸ್ಟೆಪ್ ಇ ಪವರ್ ಎಕ್ಸ್ ಹಾಗೇ ಇರುತ್ತೆ. ಎಕ್ಸ್ ಸ್ಕ್ವೇರ್ದು ಡಿಫ್ರೆನ್ಸಿಯೇಷನ್ನು 2x ಆಯಿತು, 9 ಅನ್ನೋ ಕಾನ್ಸ್ಟೆಂಟ್ ಡಿಫ್ರೆನ್ಸಿಯೇಷನ್ 0 ಆಯಿತು, ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 9 ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಇ ಪವರ್ ಎಕ್ಸ್ ಇಸ್ ಇ ಪವರ್ ಎಕ್ಸ್. ಸೊ ಯು ಗೆಟ್ 2x ಇ ಪವರ್ ಎಕ್ಸ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 9 ಇಂಟು ಇ ಟು ದಿ ಪವರ್ ಎಕ್ಸ್. ಸೊ ನೀವು ಈ ರೀತಿ ಬೇಕಾದಷ್ಟು ಪ್ರಾಬ್ಲಮ್ಸು ನೋಡಿ, ಇಲ್ಲಿ ನಾವು ಮಾಡೋದು ರೂಲ್ ಹೇಗೆ ಅಪ್ಲೈ ಮಾಡೋದು ಅಂತ ಒಂದು 10 ಎಕ್ಸಾಂಪಲ್ಸನ್ನು ಕೊಡ್ತಾ ಹೋಗಿದ್ದೀನಿ. ಸೊ ನೀವೇನು ಮಾಡ್ಬೋದು, ನಿಮಗೆ ಕಲೆಕ್ಷನ್ ಆಫ್ 15 ಫಂಕ್ಷನ್ಸ್ ಇದೆ ನಿಮ್ಮ ಫಾರ್ಮುಲಾ ಲಿಸ್ಟಲ್ಲಿ. ಯಾವುದಾದ್ರೂ 2 ಫಂಕ್ಷನ್ಸನ್ನು ಬರ್ಕೊಳ್ಳಿ, ಬರೆದು ಅದಕ್ಕೆ ಪ್ರಾಡಕ್ಟ್ ರೂಲನ್ನು ಅಪ್ಲೈ ಮಾಡಿಕೊಂಡು ನೀವು ಕಲ್ತ್ಕೊಳ್ಳಿ. ದಿಸ್ ಇಸ್ ದ ಬೆಸ್ಟ್ ವೇ ಟು ಲರ್ನ್ ಪ್ರಾಡಕ್ಟ್ ರೂಲ್. ಸೊ ನಾವು ಮಾಡಿಸಿರೋ ಪ್ರಾಬ್ಲಮ್ಸ್ನೇ ನೀವು ಕಲಿಬೇಕು ಅಂತ ಅಲ್ಲ, ಈ ಪ್ರಾಬ್ಲಮ್ಸ್ನ ಫಸ್ಟು ಕಡ್ಡಾಯವಾಗಿ ಯಾವುದೇ ಡೌಟ್ ಇಲ್ಲದೆ ಕಲ್ತ್ಕೊಳ್ಳಿ. ಕಲ್ತ ನಂತರ ನೀವೇ ಪ್ರಾಬ್ಲಮ್ಸನ್ನು ಬರೀರಿ. ಈಗ ಎಕ್ಸ್ ಇಂಟು ಸೈನ್ ಎಕ್ಸ್ ಬರ್ಕೋಬೋದು, ಅಥವಾ ಲಾಗ್ ಎಕ್ಸ್ ಇಂಟು ಇ ಟು ದಿ ಪವರ್ ಎಕ್ಸ್ ಬರ್ಕೋಬೋದು. ಸೊ ಯಾವುದೇ ಟೆಕ್ಸ್ಟ್ ಬುಕ್ ಆಗಲಿ ಇನ್ನೊಂದರಲ್ಲಿ ಇರೋ ಲೆಕ್ಕನೇ ಬರುತ್ತೆ ಅನ್ನೋದೆಲ್ಲ ಮರ್ತುಬಿಡಿ. ಸೊ ಲರ್ನ್ ದ ಟೂಲ್. ಸೊ ಪ್ರಾಡಕ್ಟ್ ರೂಲ್ ಯಾವಾಗ ಯೂಸ್ ಮಾಡ್ತೀವಿ? ಪ್ರಾಡಕ್ಟ್ ಆಫ್ 2 ಫಂಕ್ಷನ್ಸ್ ಇದ್ದಾಗ ಪ್ರಾಡಕ್ಟ್ ರೂಲನ್ನು ಯೂಸ್ ಮಾಡ್ತೀವಿ. ಪ್ರಾಡಕ್ಟ್ ರೂಲ್ ಏನು ಹೇಳ್ಕೊಡುತ್ತೆ? 2 ಫಂಕ್ಷನ್ಗಳ ನಡುವೆ ಇಂಟು ಸಿಂಬಲ್ ಇದ್ದಾಗ ಫಸ್ಟ್ ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಸೆಕೆಂಡ್ ಪ್ಲಸ್ ಸೆಕೆಂಡ್ ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಫಸ್ಟ್. ಸೊ ಈ ರೂಲ್ ಅಪ್ಲೈ ಮಾಡಿ ಡಿಫ್ರೆನ್ಸಿಯೇಷನ್ ಪ್ರಾಸೆಸನ್ನು ಕಂಪ್ಲೀಟ್ ಮಾಡಿ. ಸೊ ಈ ಸೆಷನ್ನಲ್ಲಿ ನೀವು ಪ್ರಾಡಕ್ಟ್ ರೂಲ್ ಆಫ್ ಡಿಫ್ರೆನ್ಸಿಯೇಷನನ್ನು ಕಲ್ತಿದ್ದೀರಾ. ದಯವಿಟ್ಟು ಪ್ರಾಕ್ಟೀಸ್ ಮಾಡಿ. ಸೊ ಪ್ರಾಕ್ಟೀಸ್ ಆನ್ ಪೇಪರ್, ನೀವು ಕೈಯಲ್ಲಿ ಬರೆದು ಅಭ್ಯಾಸ ಮಾಡಬೇಕಾಗತ್ತೆ, ಏಕೆಂದರೆ ಇದು ಹೊಸ ಕಾನ್ಸೆಪ್ಟು. ಮುಂದಿನ ಸೆಷನ್ನಲ್ಲಿ ಕೋಶಂಟ್ ರೂಲ್ ಆಫ್ ಡಿಫ್ರೆನ್ಸಿಯೇಷನ್ ಕಲಿಯೋಣ. ಧನ್ಯವಾದಗಳು.